ತ್ವರಿತವಾಗಿ ಬಡವರಿಗೆ ಏನೋ ಎನೆಯದಂತ ಪರೆ, ಕಣ್ಣಿನ ತೊಂದರೆ ಇವೆಲ್ಲವೂ ಕೂಡ ಏನ್ ಮಾಡ್ತದಂದ್ರೆ ನಮ್ಮ ಜೀವನದ ಮಧ್ಯದ ವ್ಯವಸ್ಥವಾದಂತದ್ರೊಳಗೆ ಅದರ ಕಡೆ ಲಕ್ಷ್ಯ ಹರಿಯದೇ ಇದ್ದಾಗ ಇಂತಿಂತ ಕಾರ್ಯಕ್ರಮ ಇಂತಿಂತದ್ರೊಳಗೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿಯೂ ಕೂಡ ಆ ಒಂದು ಕಾರ್ಯವನ್ನ ಮಾಡಬೇಕು, ಅಂಧತ್ವ ನಿವಾರಣೆಗೆ ನಾವು ಕೂಡ ಸಹಕಾರ ಕೊಡಬೇಕು ಅನ್ನುವಂತ ಆಸೆ ಯುಕ್ತವಾಗಿ ಅವ್ರು ಹೇಳ್ಕೊಂಡಾಗ ಅವರು ಜಯಪ್ರಿಯ ಅವರು ಸಹಕಾರದ ಜೊತೆಗೆ ನಮ್ಗೆಲ್ಲ ಸಿಬ್ಬಂದಿಯನ್ನು ಕಳಿಸಿಕೊಟ್ಟಾರ. ಅವ್ರಿಗೆ ಜೋರಾದ ಚಪ್ಪಾಳಿ ಸ್ವಾಗತ ಮಾಡ್ತಾ ಪುಣ್ಯಾತ್ಮರೇ, ಇದು ಈಗ ಕಣ್ಣಿನ ಪರೀಕ್ಷೆಯನ್ನು ಮಾಡೋದ್ರ ಜೊತೆಗೆ ಏನಾದ್ರೂ ತೊಂದರೆ ಇದ್ರೆ ಶಸ್ತ್ರಚಿಕಿತ್ಸೆಯ ಮುಖಾಂತರವಾಗಿ ಆ ಕಾರ್ಯವನ್ನ ಮಾಡಿದ್ರೆ ಕಣ್ಣು ಸರಿ ಆಗ್ತದೆ ಅಂತಂದ್ರೆ ಅದು ಕೂಡ ಜಿಲ್ಲಾ ಅಂಧತ್ವ ನಿವಾರಣೆ ಸಂಸ್ಥೆ ಮತ್ತು ಜಯಪ್ರಿಯ ಹಾಸ್ಪಿಟಲ್ ಅವರು, ಆಮೇಲೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗದಗಿವರು ಅದನ್ನ ಉಚಿತ ಆಪರೇಷನ್ ಮಾಡಿ 80-70 ಸಾವಿರ ರೂಪಾಯಿ ಖರ್ಚು ಮಾಡಿ ನಮ್ಗೆ ಆಗದೇ ಇರತಕ್ಕಂತ ರಟ್ಟಿ ಸಣ್ಣ ಬಡತನದ ಯುಕ್ತವಾಗಿರುವಂತ ಜೀವನದಲ್ಲೇ ಆದ್ರೆ ಇಷ್ಟು ಅವರ ಆಶೀರ್ವಾದ ನಮ್ಮ ಭಕ್ತ ಜನಕ್ಕೆ ಮಹಾಜನಗಳಿಗೆ ಅವರ ಕೃಪೆ ಇತ್ತು ಅಂತಂದ್ರೆ ಅದುವೇ ಜ್ಞಾನ ಜ್ಯೋತಿ ಗುರುವಿಂದ ಇರ್ತದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕಂತಂದ್ರೆ ಪರಿ ಬಂದ್ರು ಕೂಡ ನಮ್ ಜನ ದುಡಿಯಾಕ್ ಪಡ್ಕೊಳ್ತದ ವಿನಃ ತಮ್ಮ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡದೇನೆ ಏನೋ ಆಗೈತ್ ಬಿಡು, ಏನೋ ಬಿದ್ದೈತ್ ಬಿಡು, ಆ ಕಣ್ಣ ಹಳ ತೆಗೆ ಅವನ ಕಡೆ ತೋರಿಸಿದ್ರ ಆತ್ ಬಿಡು ಅಂತೇಳಿ ಕಣ್ಣು ಕಳ್ಕೊಳ್ಳುವಂತದ್ದು ಎಷ್ಟೋ ನಿರ್ಮಾಣದೊಳಗೆ ಈಗ ದಿನದೊಳಗೆ ನಡೆದ ಅಂತದ್ರಲ್ಲಿ ಸೂಕ್ಷ್ಮಕ್ಕೆ ಅತಿ ಸೂಕ್ಷ್ಮವಾದ ವಾತಾವರಣ ಬಿಂಬಿತವಾಗಿದೆ. ಅದಕ್ಕೆ ಏನ್ ಮಾಡ್ಬೇಕಾಗೈತಿ ಅಂತಂದ್ರೆ ಸೂಕ್ಷ್ಮವಾಗಿ ವೈದ್ಯರ ಬಳಿ ಅದಕ್ಕಾಗಿನೇ ಸಾಧಿಸಿ, ಅದಕ್ಕಾಗಿನೇ ಪದವಿ ಮುಗಿಸಿ, ಅದನ್ನಿತ್ತಕವಾಗಿ ಮನುಕುಲಕ್ಕೆ ಒಳಿತಾಗಿ ನಿಲ್ತು ದೈಹಿಕವಾಗಿ ಆ ಕಾರ್ಯವನ್ನ ಕೆಲಸವನ್ನ ಅಣಿಯಾಗಿ ಮಾಡ್ತಕ್ಕಂಥವ್ರ ಅದನ್ನ ತೋರಿಸಿದ್ವಿ ಅಂದ್ರೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡಿದ್ರೆ ಸರಿದೂಗ್ತದೆ ಕಣ್ಣು ಅಂತ. ಯಾಕಂದ್ರೆ ಮಾನವನಿಗೆ ಆಧಾರ ಸ್ತಂಭ ಅಂತಂದ್ರೆ ಎರಡು ಕಣ್ಣು ಚಂದ ಇತ್ತು ಅಂದ್ರೆ ಬದುಕೆ ಚಂದ ಅನ್ನೋದಕ್ಕೆ ಅದು ಒಂದು ಪ್ರಯತ್ನ ಆಗಿದೆ. ಅದಕ್ಕೆ ನಾಳೆ ನಾಡಿದ್ದು ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆಲ್ಲರೂ ಕೂಡ ಸರ್ಕಾರ ಎಲ್ಲರಿಗೂ ಗೊತ್ತೈತ್ ನಮ್ಗ. ನಮ್ಮ ಜಾಗ ಚೇಂಜ್ ಮಾಡಿವ್ರಿ ಈಗ. ಹೌದು, ಜಯಪ್ರಿಯ ಕಣ್ಣಿನ ಹಾಸ್ಪಿಟ್ಲ್ ಬುಧವಾರಕ್ಕೊಮ್ಮೆ ಚೆಕಪ್ ಇರ್ತದ. ಅದು ಎಲ್ಲಿ ಖಾರ ಕೊಟ್ಟು ಮಿಷನ್ ಅಂತಂದ್ರೆ ಸರ್ಕಲಿಯರ್ ಸೌದತ್ತಿ ರಸ್ತೆದಲ್ಲಿ ಅದೇ ಚಕ್ರಸಾಲಿ ಕಾಂಪ್ಲೆಕ್ಸ್ ನೊಳಗ ಅದೇ ಅಂದ್ರೆ ಮೊದಲೇನು ನಮ್ಮ ಮೇಟಿಯವ್ರು ಇಟ್ಟಿದ್ರಲ್ಲ ದವಾಖಾನೆ ಆ ಕಾಂಪ್ಲೆಕ್ಸ್ ನೊಳಗೆ ಇರ್ತದೆ. ಅದನ್ನ ಕೂಡ ಅಲ್ಲಿ ಹೋಗಿ ಅವರಿಗೆ ವೈದ್ಯರನ್ನ ಭೇಟಿಯಾಗಿ ಕಣ್ಣಿಗೆ ಆರೋಗ್ಯವಾದಂತ ನಿಲುವನ್ನ ತಾಳಿಕೊಂಡು ಆರೋಗ್ಯವಂತ ಜೀವನವನ್ನ ನಡೆಸಬೇಕು ಅನ್ನುವಂಥದ್ದನ್ನ ವಿಶೇಷ ಸೂಚನೆ ಜೊತೆಗೆ ಈಗ ನಮ್ಮ ಪರಮ ಪೂಜ್ಯ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಚನ್ನಮಲ್ಲ ಅಪ್ಪಾಜಿಯವರ ಒಂದಷ್ಟು ಮಾತುಗಳು ಪೂಜ್ಯರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಈ ಒಂದು ನೇತ್ರ ಚಿಕಿತ್ಸೆಯ ಒಂದು ಉಚಿತವಾಗಿ ತಪಾಸಣೆಯ ಕಾರ್ಯವನ್ನ ನಡೆಸ್ತಾ ಇದ್ದೇವೆ. ಇದಾದ ನಂತರ ಆಪರೇಷನ್ ಮಾಡ್ಬೇಕಂತಂದ್ರೆ ಅವ್ರು ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸ್ಕೊಂಡು ನಿಮ್ಗೆ ಚಸ್ಮಾ ಕೊಟ್ಟು ಕರ್ಕೊಂಡು ಬಂದು ಬಿಡುವಂತದ್ದು ರಿವಾಜ್ ಇರ್ತದೆ. ಅದಕ್ಕೆ ನಿಮ್ಮ ಕಣ್ಣಿನ ಬಗ್ಗೆ ಬಹಳಷ್ಟು ಕಾಳಜಿ ಇರುವುದರಿಂದ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವು ಕೂಡ ಕಾಳಜಿ ಆಗೋಣ ಅಂತ ಹೇಳಿ ತೋರಗಲ್ಲದ ಪರಮ ಪೂಜ್ಯರ ಸಾನ್ನಿಧ್ಯದ ವಾಣಿಯನ್ನ ನಾವು